ಏನು ಚೀಮೂಲ ಎಲೆಕ್ಷನ್ ಪ್ರಯುಕ್ತ ನಮ್ಮ ಜಮಕೋಟ ಕ್ಷೇತ್ರದ ಅಭ್ಯರ್ಥಿಯಾದ ಎಂ ರಾಮಯ್ಯನವರ ವಿರುದ್ಧ ನಮ್ಮ ವಿರೋಧಿಗಳು ಏನು ನಿನ್ನೆ ರಾತ್ರಿ ತಡರಾತ್ರಿ 9:30 10 ಗಂಟೆಗೆ ಕೆಲವು ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಕೆಲವು ದೋಷಪೂರಿತ ಅಂಶಗಳುಳ್ಳಂಥ ಒಂದು ಫೇಕ್ ಇದನ್ನ ಚಲಾವಣೆ ಮಾಡಿದ್ರು. ಇದು ನಮ್ಮ ಗಮನಕ್ಕೆ ಬರ್ತಾನೆ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ವಿರೋಧ. ಯಾಕಂದ್ರೆ ಅದು 2023-24ರಲ್ಲಿ ಆಗಿರೋದು. ಒಬ್ಬ ರೈತರಾಗಿ ಭೂಮಿ ಸರ್ವೆ ನಂಬರು ಚೇಂಜಸ್ ಆದಾಗ ಸರ್ಕಾರನಿಕ ಏನೋ ಅಲ್ಪ ಸ್ವಲ್ಪ ದುಡ್ಡು ತಗೊಂಡ್ರೆ ಏನೋ ದೊಡ್ಡ ಏನೋ ಒಂದು ದಾಂಧೆ ಮಾಡಿದ್ದಾರೆ ಅಂತೇಳಿ ಇವ್ರೇನು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಇದು ರಣತಂತ್ರ ಅನ್ನಲ್ಲ, ನನ್ನ ಲೆಕ್ಕಾಚಾರ ಕುತಂತ್ರ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಕ್ಕೆ ಹೋದ್ರು. ಅದಕ್ಕೆ ನಮ್ಮ ಅಭ್ಯರ್ಥಿಗಳು, ನಮ್ಮ ಡೆಲಿಗೇಟ್ಗಳು, ನಮ್ಮ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ಶಿಡ್ಲಘಟ್ಟ ವಿಧಾನಸಭಾದಲ್ಲಿ ನಮ್ಮ ಶಾಸಕರ ಅಭಿವೃದ್ಧಿ, ನಮ್ಮ ಶಾಸಕರ ಒಂದು ಏನು ಪಕ್ಷ ಸಂಘಟನೆ, ಇದ್ರ ಜೊತೆ ನಮ್ಮ ವಿರೋಧಿಗಳು ಯಾರಾದ್ರೂ ಬರೋರಿದ್ರೆ ಬಂದು ಕೈ ಜೋಡಿಸಿ ಕ್ಷೇತ್ರ ಅಭಿವೃದ್ಧಿಗೆ ಅವ್ರಿಗೆ ಪೂರಕವಾಗಿ ಸ್ಪಂದಿಸ್ಲಿ. ಈ ಕುತಂತ್ರ ರಾಜಕಾರಣ ಬಿಡ್ಲಿ. ಯಾಕಂದ್ರೆ 15 ದಿನಕ್ಕೆ ನಮ್ಮ ತಾಲೂಕಾಗಿ ಏನ್ ನಡೀತದೆ ಗೊತ್ತೈತೆ. ಈ ಕುತಂತ್ರ ರಾಜಕಾರಣ ಫಸ್ಟ್ ಬಿಡ್ಲಿ. ಕುತಂತ್ರ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮತ್ತು ಪೂರಕವಾದ ವಾತಾವರಣಕ್ಕೆ ಅವ್ರು ಸ್ಪಂದಿಸ್ಲಿ ಅಂತೇಳಿ ನಮ್ಮ ವಿರೋಧಿಗಳಿಗೆ ನಾನು ಈ ಮೂಲಕ ಅವ್ರಿಗೆ ಒಂದನೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನು ಚೀಮೂಲ ಎಲೆಕ್ಷನ್ ಪ್ರಯುಕ್ತ ನಮ್ಮ ಜಮಕೋಟ ಕ್ಷೇತ್ರದ ಅಭ್ಯರ್ಥಿಯಾದ ಎಂ ರಾಮಯ್ಯನವರ ವಿರುದ್ಧ ನಮ್ಮ ವಿರೋಧಿಗಳು ಏನು ನಿನ್ನೆ ರಾತ್ರಿ ತಡರಾತ್ರಿ 9:30 10 ಗಂಟೆಗೆ ಕೆಲವು ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಕೆಲವು ದೋಷಪೂರಿತ ಅಂಶಗಳುಳ್ಳಂಥ ಒಂದು ಫೇಕ್ ಇದನ್ನ ಚಲಾವಣೆ ಮಾಡಿದ್ರು. ಇದು ನಮ್ಮ ಗಮನಕ್ಕೆ ಬರ್ತಾನೆ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ವಿರೋಧ. ಯಾಕಂದ್ರೆ ಅದು 2023-24ರಲ್ಲಿ ಆಗಿರೋದು. ಒಬ್ಬ ರೈತರಾಗಿ ಭೂಮಿ ಸರ್ವೆ ನಂಬರು ಚೇಂಜಸ್ ಆದಾಗ ಸರ್ಕಾರನಿಕ ಏನೋ ಅಲ್ಪ ಸ್ವಲ್ಪ ದುಡ್ಡು ತಗೊಂಡ್ರೆ ಏನೋ ದೊಡ್ಡ ಏನೋ ಒಂದು ದಾಂಧೆ ಮಾಡಿದ್ದಾರೆ ಅಂತೇಳಿ ಇವ್ರೇನು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಇದು ರಣತಂತ್ರ ಅನ್ನಲ್ಲ, ನನ್ನ ಲೆಕ್ಕಾಚಾರ ಕುತಂತ್ರ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಕ್ಕೆ ಹೋದ್ರು. ಅದಕ್ಕೆ ನಮ್ಮ ಅಭ್ಯರ್ಥಿಗಳು, ನಮ್ಮ ಡೆಲಿಗೇಟ್ಗಳು, ನಮ್ಮ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ಶಿಡ್ಲಘಟ್ಟ ವಿಧಾನಸಭಾದಲ್ಲಿ ನಮ್ಮ ಶಾಸಕರ ಅಭಿವೃದ್ಧಿ, ನಮ್ಮ ಶಾಸಕರ ಒಂದು ಏನು ಪಕ್ಷ ಸಂಘಟನೆ, ಇದ್ರ ಜೊತೆ ನಮ್ಮ ವಿರೋಧಿಗಳು ಯಾರಾದ್ರೂ ಬರೋರಿದ್ರೆ ಬಂದು ಕೈ ಜೋಡಿಸಿ ಕ್ಷೇತ್ರ ಅಭಿವೃದ್ಧಿಗೆ ಅವ್ರಿಗೆ ಪೂರಕವಾಗಿ ಸ್ಪಂದಿಸ್ಲಿ. ಈ ಕುತಂತ್ರ ರಾಜಕಾರಣ ಬಿಡ್ಲಿ. ಯಾಕಂದ್ರೆ 15 ದಿನಕ್ಕೆ ನಮ್ಮ ತಾಲೂಕಾಗಿ ಏನ್ ನಡೀತದೆ ಗೊತ್ತೈತೆ. ಈ ಕುತಂತ್ರ ರಾಜಕಾರಣ ಫಸ್ಟ್ ಬಿಡ್ಲಿ. ಕುತಂತ್ರ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮತ್ತು ಪೂರಕವಾದ ವಾತಾವರಣಕ್ಕೆ ಅವ್ರು ಸ್ಪಂದಿಸ್ಲಿ ಅಂತೇಳಿ ನಮ್ಮ ವಿರೋಧಿಗಳಿಗೆ ನಾನು ಈ ಮೂಲಕ ಅವ್ರಿಗೆ ಒಂದನೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ.